ಗೈಸ್, ಭೀಮ ಮತ್ತು ಬಕಾಸುರನದು ಚರಿತ್ರೆ ಕೇಳಿರ್ತೀರಲ್ಲ. ಭೀಮ ಬಕಾಸುರನ ವಧೆ ಮಾಡಿರೋದು ಅಂದರೆ ಸಂಹಾರ ಮಾಡಿರೋದು ಇದೇ ಬೆಟ್ಟದ ಮೇಲೇ. ಈ ಬೆಟ್ಟದ ಫುಲ್ ವಿಡಿಯೋನ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಕೊಂಬನ್ನಿ, ತಪ್ಪದೆ ಫುಲ್ಲಾಗಿ ನೋಡಿ. ಹಲೋ ಗೈಸ್, ನಾನು ನಿಮ್ಮ ಪ್ರಭು KS16 ದುರ್ಗ. ನೋಡಿ ಗೈಸ್, ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ಗೆ ನೋಡ್ತಿರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ. ನೋಡಿ ಗೈಸ್, ನಾನು ಇವತ್ತು ನಿಮ್ಮನ್ನ ಕರ್ಕೊಂಬಂದಿದ್ದೀನಿ. ಭೀಮ ಮತ್ತು ಬಕಾಸುರ ಒಂದು ಯುದ್ಧ ನಡೆದಿರುತ್ತಲ್ಲ, ಅಂದರೆ ಬಕಾಸುರನ ಭೀಮ ವಧೆ ಮಾಡಿರ್ತಾನಲ್ಲ. ಇದು ಏನು ಚರಿತ್ರೆ ಅಂದರೆ, ಚರಿತ್ರೆ ಗೊತ್ತಿರೋರಿಗೆ ಸ್ವಲ್ಪ ಗೊತ್ತಿರುತ್ತೆ ಇಲ್ಲಿ ಏನೇನು ನಡೆದಿದೆ ಅಂತ ಹೇಳಿ. ಆದರೆ ಅದು ರಿಯಲ್ ಆಗಿ ಇದೇ ಬೆಟ್ಟದ ಮೇಲೆ. ಇದು ಭೀಮೇಶ್ವರ ಅನ್ನೋ ಬೆಟ್ಟ. ಇದು ಬಂದ್ಬಿಟ್ಟು ತಾತಯ್ಯ ಅನ್ನೋ ಊರು, ಕೈವಾರದ ಹತ್ರ ಬರುತ್ತೆ. ಇಲ್ಲಿ ನೋಡಿ, ಬಕಾಸುರನ ದಾರಿ ಗವಿ ಅಂತ ಹೇಳ್ತಾರಲ್ಲ, ಇದೇ ಬೆಟ್ಟದ ಮೇಲೇನೆ ಇರೋದು. ಈ ಬೆಟ್ಟದ ಮೇಲೇನೆ ಭೀಮ ಬಕಾಸುರನ ಸಂಹಾರ ಮಾಡಿರೋದು ಈ ಬೆಟ್ಟದ. ಆದರೆ ಅಂದರೆ ತುಂಬ ಸುಸ್ತಾಗ್ತೈತೆ. ಅಲ್ಲಿ ನೋಡಿ, ಗೂವಲ್ಲಿ ಮಠ ಕಾಣ್ತೈತೆ ನೋಡಿ, ಅಲ್ಲಿ ಮಠ ಅಂತ ಹೇಳ್ತಾರೆ, ದೇವಸ್ಥಾನ ಅಂತ ಹೇಳ್ತಾರೆ. ಅದಷ್ಟು ಮಾಹಿತಿ ಗೊತ್ತಿಲ್ಲ, ಮಾಹಿತಿ ಎಲ್ಲ ತಿಳ್ಕೊಂಡು ಒಂದು ವಿಡಿಯೋದಲ್ಲಿ ಫುಲ್ಲಾಗಿನೇ ಅಪ್ಲೋಡ್ ಮಾಡ್ತೀನಿ. ಆದರೆ ಎಷ್ಟೇ ಸುಸ್ತಾದರೂ ಕೂಡ ಈ ಥರ ಒಂದು ವ್ಯೂ ನೋಡಿದಾಗ ಏನೇ ಸುಸ್ತಿದ್ರು ಕೂಡ ಎಲ್ಲನೂ ಕಣ್ಮರೆ ಆಗೋಗುತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ಪ್ರೂಫು. ಹತ್ಬೇಕಂದ್ರೆ ತುಂಬ ಕಷ್ಟ ಆಯಿತು. ಇಲ್ಲಿ ಮಾತಾಡ್ಕೊಂಡು ಬರೋಣ ಅಂದರೂ ಒಬ್ಬರು ಇಲ್ಲ, ಯಾರೂ ಇಲ್ಲ, ಒಬ್ಬನೇ ಬಂದಿರೋದು. ತುಂಬ ಕಷ್ಟ ಅನ್ನಿಸ್ತೈತೆ. ಆದರೂ ನೋಡಿ, ಮೇಲ್ಗಡೆಯಿಂದ ಎಲ್ಲ ಈ ಥರ ನೋಡ್ತೀನಲ್ಲ, ತುಂಬಾ ಖುಷಿ ಆಯಿತು. ಇನ್ನು ಮೇಲ್ಗಡೆ ಎಷ್ಟು ಹೋಗಬೇಕೋ ಗೊತ್ತಿಲ್ಲ. ಮೇಲ್ಗಡೆ ಹೋದ್ಮೇಲೆ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಎಲ್ಲ. ಅಲ್ಲಿಗೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾರಿದು ದೀಪ ಅಂತ ಭಾಳ ಜಾಗದ ಹತ್ರ ಬರೆದಿದ್ದಾರೆ, ಯಾರಂತ ಗೊತ್ತಿಲ್ಲ. KS ದೀಪ ಯಾರಪ್ಪ ಇದು ದೀಪ? ನನ್ನ ವಿಡಿಯೋ ಏನಾದರೂ ನೋಡ್ತಿದ್ರೆ ಒಂದು ಕಮೆಂಟ್ ಮಾಡಿ. ಬರ್ದಿರೋರಾದರೂ ಇಲ್ಲ ಯಾರಿಗೋಸ್ಕರ ಬರ್ದಿರ್ತಾರೆ ಅಂತೇಳಿ ಗೊತ್ತಿರುತ್ತಲ್ಲ. ನೋಡಿ, ಭಾಳ ಜಾಗದ ಹತ್ರ ನೋಡಿದೆ, ಭಾಳ ಜಾಗದ ಹತ್ರ ನೋಡಿ, ಅಲ್ಲಿನೂ ಬರ್ದಿದ್ದಾರೆ. ಯಾರಪ್ಪ ಅದು ದೀಪ? ಎಷ್ಟು ಅದ್ಭುತವಾಗಿ ಕಾಣ್ತಿದೆಯಲ್ಲ. ನನಗಂತೂ ಇಷ್ಟು ಮೇಲೆ ಹತ್ತು ಬಂದಿದ್ದಕ್ಕೂ ಒಂಥರ ಮಸ್ತಾಗಿನೇ ಅನ್ನಿಸ್ತು. ನೋಡ್ತಿದ್ದೀರಲ್ಲ ಯಾವ ಥರ ಎಲ್ಲ ಕಾಣ್ತಾ ಇದೆ. ಇಡೀ ಇದು ತಾತಯ್ಯ ಊರು, ಕೇಳಿದಿರಲ್ಲ, ಕೈವಾರ ತಾತಯ್ಯ ಊರನ್ನ. ಇಡೀ ಇಲ್ಲಿ ಮೇಲೆ ಬಂದರೆ ಇದು ಗುಹೆ, ಇದು ಬೆಟ್ಟ ಅಂತ ಹೇಳ್ತಾರೆ, ಗುಹೆ ಅಂತ ಹೇಳ್ತಾರೆ. ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ನೋಡಿ, ಒಂದು ಬೃಹತ್ ಆದ ಒಂದು ಸುರಂಗ ಅಂತ ಹೇಳ್ಬೋದು. ಎಷ್ಟು ಅದು ಸೂರ್ಯನ ಬಾಗಿಲು ಓಂ ಅಂತ ಹಾಕಿದಾರಲ್ವಾ, ಕೆಳಗಡೆ ನೋಡಿ ಗಣಪತಿ ಎಲ್ಲ ಹಾಕಿದ್ದಾರೆ. ಎಷ್ಟು ಅದ್ಭುತವಾಗಿನೇ ಇದೆ. ಅಂದರೆ ಗಾಳಿ ಸೌಂಡು ತುಂಬ ಐತೆ. ಅಂದರೆ ಅಷ್ಟೇ ಭಯನೂ ಆಗ್ತೈತೆ. ಯಾಕಂದರೆ ಇಲ್ಲಿ ಹೋಗ್ತಾ ಇರೋನು ಒಬ್ಬನೇ, ಹಿಂದೇನೂ ಯಾರೂ ಇಲ್ಲ, ಮುಂದೇನೂ ಯಾರೂ ಇಲ್ಲ. ತುಂಬ ಭಯ ಆಗ್ತೈತೆ. ನೋಡ್ತಿದ್ದೀರಲ್ಲ, ಯಾರೂ ಇಲ್ಲ ಸುತ್ತಮುತ್ತ, ಹಿಂದೆ ಯಾರೂ ಇಲ್ಲ. ಆದರೂ ನನ್ನ ಒಂದು ಎಕ್ಸ್ಪ್ಲೋರ್ ಮಾಡಬೇಕಂತ ಒಂದು ಆಸೆ ಇದೆಯಲ್ಲ, ಅದರಿಂದ ನಾನು ಯಾವುದೇ ಭಯನ ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದರೆ ನನ್ನ ಗುರಿ ಮುಟ್ಟೋವರೆಗೂ ಈ ಥರ ಜಾಗನ ಬೇಯಿಸಿ ಹೋಗ್ತೀನಿ. ಬಂದಿರೋದು ಒಬ್ಬನೇ, ಆದರೆ ಬೆಳಗ್ಗಿಂದ ನೀರು ಕುಡಿದಿಲ್ಲ, ಊಟನೂ ಮಾಡಿಲ್ಲ. ನೋಡಿ, ಇಲ್ಲಿ ಚಿಕ್ಕದಾಗ ಒಂದು ಗುಹೆ ಥರ ಕಾಣುತ್ತೆ. ಏನೇನೋ ಹೆಸರುಗಳು ಬರೆದುಬಿಟ್ಟಿದ್ದಾರೆ ಎಲ್ಲ, ಆನಂದ, ಶ್ರವಣ. ಇಲ್ಲಿ ನೋಡಿ, ಚಿಕ್ಕದೊಂದು ಬಂಡೆ ಮೇಲೆ ಈ ಥರದ್ದೊಂದು ದೊಡ್ಡ ಬಂಡೆ ನಿಲ್ಲಿಸಿದ್ದಾರೆ. ಬೇಗ ಹೋಗ್ಬಿಡೋಣ, ಯಾಕೆ ಭಯ ಆಗುತ್ತೆ. ಇದೇ ದಾರಿ, ಆದರೆ ತುಂಬ ಗಾಳಿ ಸೌಂಡ್ ಇದೆ. ವಾಯ್ಸು ಯಾವ ಥರ ಬ್ರೇಕ್ ಆಗುತ್ತಂತ ನನಗಂತೂ ಗೊತ್ತಿಲ್ಲ. ವಾಯ್ಸಲ್ಲಿ ಏನಾದರೂ ಸ್ವಲ್ಪ ಅದೇನಿದ್ರೆ ಕ್ಷಮೆ ಇರಲಿ. ಆದರೆ ಹೋಗ್ತಾ ಇರೋ ಜಾಗ ಮಾತ್ರ ಇನ್ನು ಹೋಗ್ತಾ ತುಂಬಾ ಭಯ ತರಿಸ್ತೈತೆ. ಯಾಕಂದರೆ ಮುಂದೇನೂ ಯಾರೂ ಇಲ್ಲ, ಹಿಂದೇನೂ ಯಾರೂ ಇಲ್ಲ. ನೋಡ್ತಿದ್ದೀರಲ್ಲ, ಮೇಲ್ಗಡೆ ಹೋಗ್ತಾ ಜಾಗ ಇನ್ನು ಯಾವ ಥರ ಇದೆಯೋ ಗೊತ್ತಿಲ್ಲ. ಬಂದಿರೋದು ಫಸ್ಟ್ ಟೈಮು, ಬಂದಿರೋದು ಒಬ್ಬನೇ. ಆದರೆ ಏನೇನೋ ಒಂದು ಥರ ಜಾಗ ನೋಡಬೇಕಂದ್ರೆ ಜೊತೇಲಿ ಯಾರಾದರೂ ಇದ್ದರೆ ಚೆನ್ನಾಗಿರುತ್ತೆ.
ಆದರೆ ನನ್ನ ಜೊತೆ ನಮ್ಮ ಬ್ರದರ್ ಬರ್ತೀನಿ ಅಂತ ಹೇಳಿದ್ದ. ಸ್ವಲ್ಪ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಇದು ಆಗಲೇ ನಿನ್ನೆನೇ ಬರೋಣ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಅದಕ್ಕೆ ಇವತ್ತು ಬಂದಿದ್ದೀನಿ. ತುಂಬ ಅಂದರೆ ತುಂಬಾ ಸುಸ್ತು ಆಗ್ತೈತೆ, ಟಯರ್ಡ್ ಆಗ್ತೈತೆ. ಬ್ಯಾಗಲ್ಲಿ ನೀರು ಇಲ್ಲ. 1-2 kg ಅಷ್ಟು ತೂಕ ಬ್ಯಾಗು ಐತೆ, 1 kg ಅಷ್ಟು ಹೆಲ್ಮೆಟು ಐತೆ. ಹೋಗ್ತಿರುವಂಥ ಜಾಗ ತುಂಬ ಯಾರೋ ಕಪಲ್ಸ್ ಇದ್ದಾರೆ. ಕಪಲ್ಸ್ ಯಾರೋ ಬಂದಿದೆ. ತುಂಬ ಅಂದರೆ ತುಂಬಾ ಭಯ ಅನ್ನಿಸ್ತಾ ಐತೆ. ಆದರೆ ಇಲ್ಲಿ ಯಾರೂ ಇಲ್ಲ. ಅಲ್ಲಿ ಕೆಳಗಡೆ ಮಾತ್ರ ಕಪಲ್ಸ್ ಇದ್ದರು, ಇಬ್ಬರು. ಆದರೆ ಇಲ್ಲಿ ಮೇಲ್ಗಡೆ ಬರ್ತಾ ಯಾರು ಒಬ್ಬರು ಇಲ್ಲ. ಮಿಸ್ ಆಗಿ ಇಲ್ಲಿ ತಲೆಗಿಲೆ ಸುತ್ತಿ ಬಿದ್ರೇನು ನೋಡೋರು ಯಾರೂ ಇಲ್ಲ. ಆದರೂ ಕೂಡ ನಾನು ಅಡ್ವೆಂಚರ್ ಮಾಡಲೇಬೇಕು, ಪ್ಲೇಸಸ್ನ ನೋಡಲೇಬೇಕು ಅಂತಂದು ಹೇಳಿ ತುಂಬ ಅಂದರೆ ತುಂಬಾ ಪ್ರಯತ್ನಪಟ್ಟು ನೋಡಿ ಈ ಥರ ಎಲ್ಲ ಇದೆ. ದೊಡ್ಡದಂದರೆ ಒಂದು ಸುಮಾರು ಮೇಲೆ ಬರೋದಕ್ಕೆ. ಆದರೆ ಒಂದೇನೆಂದರೆ ನನ್ನ ಸಜೆಷನು, ಒಬ್ಬರೇ ಬರೋದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ಮೇಲ್ಗಡೆ ಅಂಗಡಿನೂ ಇಲ್ಲ, ಏನೂ ಇಲ್ಲ. ತುಂಬ ಅಂದರೆ ತುಂಬ ಸುಸ್ತಾಗುತ್ತೆ, ದಾಹ ಆಗುತ್ತೆ. ನೀವೇನಾದರೂ ನೀರು ಇಲ್ಲ ಏನಾದರೂ ಸ್ನ್ಯಾಕ್ಸು ಎನರ್ಜಿಗೆ ಏನಾದರೂ ತೊಗೊಂಬಂದರೆ ಬರ್ರಿ. ಆದರೆ ಒಬ್ಬರೇ ಬರೋವಂಥವ್ರು ಸ್ವಲ್ಪ ಧೈರ್ಯ ಇದ್ದರೆ ಮಾತ್ರ ಬನ್ನಿ. ಯಾಕಂದರೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಇವೇ ನೀರನ್ನ ಕುಡಿಬೇಕಾ ಅನಿಸುತ್ತೆ, ಅಷ್ಟು ದಾಹ ಆಗ್ಬಿಟ್ಟೈತೆ. ಸದ್ಯಕ್ಕೆ ತುಂಬ ಅಂದರೆ ತುಂಬ ಸುಸ್ತಾಗ್ತೈತೆ. ನೀವು ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಂಪೂರ್ಣವಾಗಿ ನೋಡಬೇಕಂತ ಕೇಳ್ಕೊತೀನಿ. ಯಾಕಂದರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದು ನಿಮಗೋಸ್ಕರ, ನೀವು ನೋಡಲಿ ಅಂತಲೇ ಬಂದಿರೋದು. ಆದರೆ ನೀವು ನೋಡಲೇಬೇಕಾಗುತ್ತೆ. ಯೂಟ್ಯೂಬ್ ಚಾನಲ್ ಮಾತ್ರ ತುಂಬ ಇಲ್ಲಿ ಮುಂದೆ ಹೆಂಗೆ ಹೋಗ್ಬೇಕೋ ಗೊತ್ತಾಗ್ತಾ ಇಲ್ಲ. ಒಂದೊಂದು ದಾರಿನೂ, ಯಾಕಂದರೆ ಇಲ್ಲಿ ಜನ ಬಂದಿಲ್ಲ ಹಂಗಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಸುಸ್ತಾಗುತ್ತೆ. ನೋಡಿ ನನ್ನ ಹತ್ರ ಇಲ್ಲಿ ಒಂದು ಈ ಸೆಲ್ಫಿ ಸ್ಟಿಕ್ಕು ಇದು ಬಿಟ್ಟರೆ ನನ್ನ ಹತ್ರ ಇಲ್ಲಿ ಯಾರೂ ಇಲ್ಲ. ನೋಡ್ತಿದ್ದೀರಲ್ಲ, ತುಂಬ ಅಂದರೆ ತುಂಬ ಸುಸ್ತಾಗ್ತೈತೆ. ಆದರೂ ಪರವಾಗಿಲ್ಲ, ಸರಿನಾ? ನಾನು ಇದನ್ನ ಡಿಸಿಷನ್ ತಲುಪ್ತೀನಿ. ಮೇಲೆ ಹೋಗಿ ವ್ಯೂ ಯಾವ ಥರ ಇದೆ ಅಂತಂದೇಳಿ ತೋರಿಸ್ತೀನಿ. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮೇಲೆ ಹೋಗ್ತೀನಿ. ನೋಡ್ತಿದ್ದೀರಲ್ಲ, ಒಂದು ಕೈಯಲ್ಲಿ ಹೆಲ್ಮೆಟ್ ಬೇರೆ ತುಂಬ ತೂಕ ಆಗ್ತೈತೆ. ಕೊನೆಗೆ ಫೈನಲ್ ಆಗಿ ನಾನು ಇನ್ನೇನು ಬಂದುಬಿಟ್ಟೆ. ನೋಡಿದಿರಲ್ಲ, ಇವಾಗ ಇನ್ನೇನು ಮೆಟ್ಲು ಕಾಣ್ತಾ ಇದ್ದಾವೆ. ಇಲ್ಲಿಂದ ನಾನು ಸ್ವಲ್ಪ ಮೇಲೆ ಹೋದರೆ ವ್ಯೂ ಪಾಯಿಂಟ್ ತಲುಪ್ತೀನಿ. ಯಾಹೂ! ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಎಷ್ಟು ಅದ್ಭುತ ಗೊತ್ತಾ? ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಈ ಮೇಲೆ ಈ ವ್ಯೂ ಪಾಯಿಂಟ್ ನೋಡೋಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಯಾವ ಥರ ಹೇಳೋದು ನನಗಂತೂ ಗೊತ್ತಾಗ್ತಿಲ್ಲ. ವಾವ್, ಅಮೇಝಿಂಗ್! ನೋಡ್ತಿದ್ದೀರಲ್ಲ ಇಲ್ಲಿ ಯಾವ ಥರ ಎಲ್ಲ ಕಾಣ್ಬೋದು ಅಂತ ಹೇಳಿ. ನನಗಂತೂ ಇಲ್ಲಿವರೆಗೂ ಮೇಲೆ ಹತ್ತಿ ಬಂದಿದ್ದಕ್ಕೂ ಒಂದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಬ್ಯಾಗ್ ಏನಾದರೂ ಕೆಳಗಡೆ ಇಟ್ಟರೆ ಮುಗೀತು, ಗಾಳಿಗೆಲ್ಲ ಹಾರೋಗುತ್ತೆ. ತುಂಬ ಅಂದರೆ ತುಂಬ ಖುಷಿ. ನೋಡಿದ್ದೀರಲ್ಲ ಯಾವ ಥರ ಎಲ್ಲ ವ್ಯೂ ಕಾಣುತ್ತೆ ಅಂತ ಹೇಳಿ. ನೋಡ್ತಿದ್ದೀರಾ, ಸುತ್ತಮುತ್ತ ಒಂದು ಸೊಳ್ಳೆನೂ ಇಲ್ಲ. ಎಷ್ಟು ಮಸ್ತಾಗಿ ವ್ಯೂ ಕಾಣುತ್ತೆ ಅಂದರೆ ಸ್ವರ್ಗ ಅಂತಲೇ ಹೇಳ್ಬೋದು.
ಬೆಳಗಿನ ಜಾವ ಏನಾದರೂ ಬಂದರೆ ನೆಕ್ಸ್ಟ್ ಲೆವೆಲ್ ಫೀಲು. ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್. ಬಂದಿರುವಂಥ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ಫೀಲ್ ಕೊಡುತ್ತೆ. ನೋಡ್ತಿದ್ದೀರಲ್ಲ, ಇನ್ನು ಮೇಲ್ಗಡೆ ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ದಾರಿ ಇದೆ, ಆದರೆ ಎಲ್ಲಿ ಹೋಗೋದಂತ ಗೊತ್ತಾಗ್ತಿಲ್ಲ. ಆದರೆ ಸ್ವಲ್ಪ ಭಯ ಕಮ್ಮಿ ಆಯಿತು, ಯಾಕಂತಂದರೆ ಇಲ್ಲೊಬ್ಬರು ಕಪಲ್ಸ್ ಬಂದಿದ್ದಾರೆ, ಅದರಿಂದ ಒಬ್ಬನೇ ಇದ್ನಲ್ಲ, ಅದರಿಂದ ಸ್ವಲ್ಪ ಭಯ. ಇಲ್ಲಿ ಒಬ್ಬ ಬ್ರದರ್ ಹೇಳಿದ್ದಾರೆ ಏನಂತಂದರೆ, ಒಂದು ಸ್ಟೋರಿ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಹೇಳಿದ್ದಾರೆ. ನೋಡ್ತಿದ್ದೀರಲ್ಲ, ಇದ್ರದ್ದು ಒಂದು ಆ ಬ್ರದರ್ ಒಂದು ಕಥೆನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಏನಂತಂದರೆ, ಒಂದು ಸಂಹಾರ ಮಾಡೋದು. ಇದು ನಾವು ಬ್ರದರು ಒಂಥರ ದಂತ ಕಥೆನೇ ಸೃಷ್ಟಿ ಮಾಡಿ ಹೇಳ್ಬಿಟ್ಟಿದ್ದಾರೆ. ವೀಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲಾಗಿತ್ತು. ಆ ಬ್ರದರ್ ವೀಡಿಯೋ ನೋಡಿಕೊಂಡೆ ನಾನು ಬಂದಿದ್ದು. ನೋಡಿ ಇಲ್ಲಿ ಯಾವ ಥರ ಗುಹೆ ಥರ ನೆಕ್ಸ್ಟ್ ಲೆವೆಲಾಗಿ ಕಾಣ್ತಿದೆಯಲ್ಲ, ಯಾವ ಥರ ಅಂತಂದು ಹೇಳಿ. ಇಲ್ಲಿ ಬಂದು ಸ್ವಲ್ಪ ಈ ಥರ ಬಂದರೆ ನೀವು ಇಲ್ಲಿ ನಿಂತ್ಕೊಂಡು ನೆಕ್ಸ್ಟ್ ಲೆವೆಲಾಗಿ ಸ್ವರ್ಗ ನೋಡ್ಬೋದು. ಸ್ವರ್ಗ, ಊರಾಚೆ ಸ್ವರ್ಗನೇ ಕಾಣುತ್ತೈತೆ ಅಂತ ಹೇಳ್ತಾರಲ್ಲ, ಈ ಥರ ನೋಡಿ. ಮೇಲ್ಗಡೆ ಬಂದಿದ್ದಕ್ಕೂ ಒಂಥರ ನೆಕ್ಸ್ಟ್ ಲೆವೆಲಾಗಿ ಅದೇನಾಯಿತು, ನೋಡೋಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಾನು ಹೇಳಿದ್ನಲ್ಲ, ಅಲ್ಲಿ ಹೋಗಿದ್ನಲ್ಲ, ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಈ ಜಾಗಕ್ಕೆ ಹೋಗಿದ್ದೆ, ಅಲ್ಲಿ ಕಾಣ್ತಿರ್ಬೋದು, ನೋಡ್ಕೊಳ್ಳಿ. ಇಲ್ಲಿ ಒಂದು ತಾತಯ್ಯ ಗುಹೆ ಅಂತ ಹೇಳಿದ್ದಾರೆ. ಅದು ಅಂದರೆ ಈ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ಜಾಗ ಬೆಂಗಳೂರಲ್ಲಿ ಇರೋಂಥವ್ರಿಗೆ ತುಂಬ ಅಂದರೆ ತುಂಬಾ ಕಡಿಮೆ ಗೊತ್ತಿರುತ್ತೆ. ಈ ಜಾಗ ಮಾತ್ರ ನೋಡಿ ಯಾವ ಥರ ಎಲ್ಲ ನೇಚರ್ ಕಾಣ್ತೈತೆ. ನಂದಿನ ನಾರ್ಮಲ್ ಫೋನ್, ಇನ್ನು ಐಫೋನ್ ಏನಾದರೂ ಆಗಿದ್ರೆ ನಾನು ನೆಕ್ಸ್ಟ್ ಲೆವೆಲಾಗಿ ವೀಡಿಯೋ ಕವರೇಜ್ ಮಾಡ್ಬೋದಾಗಿತ್ತು. ನೋಡಿ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಕಾಣುತ್ತೆ. ಯಾವ ಥರ ಎಲ್ಲ ನೀವು ನೋಡ್ಬೋದು. ನೋಡೋದಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಅಂತ ಹೇಳ್ಬೋದು. ಒಂದು ರಿಕ್ವೆಸ್ಟ್ ಏನಂದರೆ, ಎಲ್ಲೋ ಕ್ಲಬ್ಬು ಎಲ್ಲೋ ಹೋಗೋದು ಬದಲು ಈ ಥರ ನ್ಯಾಚುರಲ್ ಆಗಿರೋಂಥ ಪ್ಲೇಸಸ್ಸಿಗೆ ಬನ್ನಿ. ನಿಮಗೆ ಯಾವ ಥರ ಫೀಲ್ ಕೊಡುತ್ತೆ ಅಂದರೆ, ನೀವೊಂದು ಊಹೆ ಮಾಡ್ಕೊಳೋಕ್ಕೂ ಆಗೋಲ್ಲ. ಇದು ಜಾಸ್ತಿ ದೂರ ಏನಿಲ್ಲ, ನೆಕ್ಸ್ಟ್ ಲೆವೆಲಾಗಿಯೇ ಬರ್ಬೋದು. ಕೋಲಾರದಲ್ಲಿರೋಂಥ ಜನಕ್ಕೆ, ಹೊಸಕೋಟೆಯಲ್ಲಿರೋಂಥ ಜನಕ್ಕೆ ಒಂದು ರಿಕ್ವೆಸ್ಟ್ ಏನಂದರೆ, ಈ ಥರ ಜಾಗಕ್ಕೆ ಬನ್ನಿ. ಬರೋಂಥರ ಸ್ವಲ್ಪ ವಾಟರ್ ಬಾಟ್ಲು, ಏನಾದರೂ ಎನರ್ಜಿ ಡ್ರಿಂಕ್ಸ್ ಏನಾದರೂ ತೊಗೊಂಡೇ ಬನ್ನಿ. ಇಲ್ಲಾಂತಂದರೆ ಸ್ವಲ್ಪ ಸುಸ್ತು ಅನಿಸುತ್ತೆ. ಇಲ್ಲಿ ಮೇಲ್ಗಡೆ ಏನೂ ಸಿಗೋಲ್ಲ, ಆದರೆ ನೋಡೋದಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ಲ, ಒಂಥರ ಯಾವುದೋ ಬೇರೆ ಲೋಕಕ್ಕೆ ಬಂದೀವಿ ಅಂದ್ಕೊಬೋದು. ಆದಷ್ಟು ಸ್ವಲ್ಪ ಬೆಳಗಿನ ಜಾವನೇ ಬನ್ನಿ, ಮಸ್ತಾಗಿನೇ ನೋಡ್ಬೋದು. ನೋಡ್ತಿದ್ದೀರಲ್ಲ, ಸೂರ್ಯ ಫುಲ್ಲು ಮಿಂಚ್ತವನೆ. ಸೂರ್ಯ ಫುಲ್ಲು ಯಾವ ಥರ ಬಿಸಿಲೈತೆ ಅಂತಂದು ಹೇಳಿ. ನೆಕ್ಸ್ಟ್ ಲೆವೆಲ್ ಆಗಿನೇ ನೇಚರು ಮಸ್ತಾಗಿನೇ ಎಂಜಾಯ್ ಮಾಡ್ಬೋದು. ಬನ್ನಿ, ಫ್ರೀ ಮಾಡ್ಕೊಂಡು ಎಲ್ಲೆಲ್ಲೋ ರೆಸಾರ್ಟು ಹೋಗಬೇಕು ಅಂತ ಅಂದ್ಕೊಂಡಿರೋರು ಈ ಥರ ಪ್ಲೇಸಿಗೆ ಬನ್ನಿ, ನೆಕ್ಸ್ಟ್ ಲೆವೆಲ್ ಆಗಿನೇ ಫೀಲ್ ನೋಡ್ಬೋದು. ನಾನಂತೂ ಈ ಥರದ್ದು ಮಾತ್ರ ಅರ್ಲಿ ಮಾರ್ನಿಂಗ್ ಬನ್ನಿ, ನೆಕ್ಸ್ಟ್ ಲೆವೆಲ್ ಆಗಿನೇ ನೀವು ನೇಚರ್ ಎಂಜಾಯ್ ಮಾಡ್ಬೋದು. ನೋಡಿ ಗೈಸ್, ಇದೇ ಥರ ಅಡ್ವೆಂಚರ್ ಪ್ಲೇಸಸ್ಸಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಥಮ್ಸ್ ಅಪ್ ಮಾಡೋದನ್ನ ಮರಿಬೇಡಿ. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಚರಿತ್ರೆ ಇರೋಂಥ ಪ್ಲೇಸ್